ಜ್ಞಾನ ಇದೆಯಲ್ಲ ಯಾರಪ್ಪನ ಮನೆ ಸೊತ್ತಲ್ಲ. ಆಗಿದ್ರೆ ವಾಲ್ಮೀಕಿ ರಾಮಾಯಣ ಬರೆಯಕ್ಕಾಗ್ತಿತ್ತ? ವಾಲ್ಮೀಕಿ ಹುಟ್ಟಿದ್ದು ಯಾವ ಜಾತಿನಲ್ಲಿ? ವಾಲ್ಮೀಕಿ ಜಾತಿನಲ್ಲಿ ಹುಟ್ಟಿದ್ದು, ಬೇಡರ ಜಾತಿನಲ್ಲಿ. ಮಹಾಭಾರತ ಬರೆಯಕ್ಕಾಗ್ತಿತ್ತ? ಬೆಸ್ರ ಜಾತಿಲಿ ಹುಟ್ಟಿದಂಥವ್ರು ಮಹಾಭಾರತ ಬರೆಯಕ್ಕಾಯ್ತಿತ್ತ? ದಲಿತ ಜಾತಿಲಿ ಹುಟ್ಟಿದಂಥವ್ರು ಸಂವಿಧಾನ ಬರೀಲಿಕ್ಕೆ ಸಾಧ್ಯ ಆಗ್ತಿತ್ತ? ಆದ್ರಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಜ್ಞಾನ ಯಾರ ಸೊತ್ತು ಅಲ್ಲ, ಅವಕಾಶಗಳು ಸಿಕ್ಬೇಕು ಅಷ್ಟೇ. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಎಲ್ರೂ ಸಮಾನವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಿತ್ತು. ಸಮಾನ ಅವಕಾಶಗಳು ಸಿಕ್ಕದೇ ಇದ್ರಿಂದ ಅಸಮಾನತೆ ನಿರ್ಮಾಣ ಆಯ್ತು. ಈ ಅಸಮಾನತೆ ಹೋಗಲಾಡಿಸ್ಬೇಕಾ ಬೇಡ? ಅದಕ್ಕೋಸ್ಕರ ಬಸವಣ್ಣವರು ಹೇಳದಂತ, ಅಂಬೇಡ್ಕರ್ ಹೇಳದಂತ, ಬುದ್ಧ ಹೇಳದಂತ, ಮಹಾತ್ಮ ಗಾಂಧಿ ಹೇಳದಂತ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು.